ಈಗ ರಿಷಬ್ ಅವರು ಆರಂಭಿಕ ಹಂತದಲ್ಲಿ ತುಂಬಾ ಪತ್ರಕರ್ತರು ಪ್ರಶ್ನೆಯನ್ನ ಕೇಳಿದ್ರು. ದೈವಾರಾಧನೆ ಅನ್ನುವಂಥದ್ದು ದೊಡ್ಡ ಮಟ್ಟದ ವಿಚಾರ. ಸೊ ಹಾಗಾಗಿ ನೀವು ಎಲ್ಲಿ ಅನುಮತಿಯನ್ನ ಪಡೆದಿದ್ರಿ ಅಂತ. ಅವಾಗ ಅವ್ರು ಹೇಳಿರುವಂತಹ ಮಾತು, ನಾನು ಧರ್ಮಸ್ಥಳದಲ್ಲಿ ತೆರಳಿದ್ದೆ, ಅಲ್ಲಿ ಅಣ್ಣಪ್ಪ ಪಂಜುರ್ಲಿಯ ಮೂಲಕ ಅನುಮತಿಯನ್ನ ಪಡೆದಿದ್ದೆ, ಹೆಗ್ಡೆ ಅವರ ಮೂಲಕ ಅಂತ ಹೇಳಿದ್ರು. ಅದು ಅಂತಿಮ ಆಗುತ್ತಾ? ಅದೇ ಪರ್ಮಿಷನ್ ನಾವು ಯಾವುದೇ ಒಂದು ಒಳ್ಳೆ ಕೆಲಸವನ್ನು ನಾವು ಒಂದು ಒಳ್ಳೆ ಕೆಲಸ ಮಾಡುವಾಗ ದೈವದ ನಡೆಯಲ್ಲಿ ಇಟ್ಟು ಪ್ರಾರ್ಥನೆ ಮಾಡೋದಿದೆ. ಈಗ ನನ್ನ ಪುಸ್ತಕವನ್ನು ಇಲ್ಲಿ ಬಿಡುಗಡೆ ಮಾಡುವ ಮುಂಚೆ ನಾನು ಇಲ್ಲಿ ಅರ್ಚಕರಲ್ಲೇ ಬಂದು ಪೂಜೆ ಮಾಡಿಸಿದ್ದೇನೆ. ನಮ್ಗೆ ಎಲ್ಲೆಲ್ಲಿ ಧೈರ್ಯ ಇದೆ ನಾನು ದೈವದ ಹತ್ರ ಪ್ರಾರ್ಥನೆ ಮಾಡಿದ್ದೇನೆ, ಕೋಡಿಯಲ್ಲಿ ಎಲ್ಲ ಹೋಗಿ. ಅದು ಆಗ ದೈವ ಅಲ್ಲಿ ಆಗುದು ಅಂತಿದ್ರೆ ದೈವ ಬೇಡ ಅಂತ ಹೇಳ್ತದೆ, ಸೂಚನೆ ಕೊಡ್ತದೆ. ಆಗ್ಬೋದು ಅಂತಿದ್ರೆ ದೈವ ಅಭಯ ಕೊಡ್ತದೆ, ಮಾಡು ಮುಂದುವರಿಸು ಅಂತ. ಇಲ್ಲಿ ಅವರಿಗೆ ಅಭಯ ಕೊಟ್ಟಿದೆ ಅಂತ ಹೇಳ್ತಾರೆ. ಇನ್ನು ದೈವ ನಾನು ಹೀಗೆ ಮಾಡ್ತೇನೆ ಅಂತ ದೈವದಲ್ಲಿ ಹೇಳಿಲ್ಲ. ವೇಷ ಕಟ್ಟಿ ನಿನ್ನದೇ ವೇಷ ಕಟ್ತೇನೆ, ಗಗ್ಗರ ಕಟ್ತೇನೆ ಅಂತ ನಾನು ದೈವದ ಎದುರೇ ರಿಷಬ್ ಶೆಟ್ಟಿ ಹೇಳಲಿಲ್ಲ ಅಂತ ಆರೋಪ. ಹೇಗೆ ಮಾಡ್ತೇವೆ ಅಂತ ಯಾರು ಹೇಳ್ತೇವಾ? ದೈವಕ್ಕೆ ದಿವ್ಯ ಶಕ್ತಿ ಇದೆ, ಅದನ್ನು ಗೊತ್ತು ಮಾಡುವ ಶಕ್ತಿ ದೈವಕ್ಕೆ ಇದೆ. ಇವನು ಹೇಗೆ ಮಾಡಬಲ್ಲ ಹಿಡಿದು ದೈವಕ್ಕೆ ಗೊತ್ತಿದೆ. ಹಾಗಾಗಿ ಇವನು ಸರಿಯಾಗಿ ಮಾಡಬಲ್ಲ ಅನ್ನುವ ನಂಬಿಕೆ ದೈವಕ್ಕೆ ಬಂದ ಕಾರಣ ದೈವ ಅನುಮತಿ ಕೊಟ್ಟಿದೆ. ಈಗ ನನ್ನ ಪುಸ್ತಕದ ಒಳಗೆ ಏನಿದೆ ಅಂತ ಗೊತ್ತಿರುವುದಿಲ್ಲ, ಆಯ್ತು ನೀನು ಮಾಡು ಅಂತ ಹೇಳುವಾಗ. ಆದ್ರೆ ನಮ್ಮ ಮೇಲೆ ಆ ಒಂದು ದೈವ ಶಕ್ತಿಗೆ ಗೊತ್ತಿರ್ತದೆ ಅಲ್ವಾ? ಇಲ್ಲಿ ಬಲಬದಿಯಲ್ಲಿ ಹೂ ಬಿದ್ದಿದೆ, ಯಾಕೆ ದೇವರಿಗೆ ಗೊತ್ತು ನನ್ನದ್ರಲ್ಲಿ ಏನಿದೆ ಅಂತ. ಹಾಗೆ ದೈವಕ್ಕೆ ಗೊತ್ತಿದೆ ಅವರು ಏನ್ ಮಾಡ್ತಾರೆ ಹೊರತು ಅದು ದೈವದ ಶಕ್ತಿಯನ್ನ ನಾವು ಪ್ರಶ್ನೆ ಮಾಡ್ಲಿಕ್ಕಿಲ್ಲ. ಆದ್ರೆ ನಿನ್ನೆ ಮೊನ್ನೆ ನಡೆದ ವಿದ್ಯಮಾನಗಳು ನಮಗೆ ಪ್ರಶ್ನಾರ್ಹ ಆಯ್ತು. ಯಾಕೆಂದ್ರೆ ಅವರು ಮೊದಲೇ ವಿರೋಧ ಮಾಡಿದ್ರು. ಆಮೇಲೆ ಆ ರೀತಿ ಆಸ್ಪತ್ರೆ ಸೇರಿಸ್ತೇನೆ ಅಂತ ದೈವಗಳು ಹೇಳುವ ಕ್ರಮ ಇಲ್ಲ. ಹಣ ನನ್ನ ಈಗ ದೈವ ಹಣ ಮಾಡುದು ತಪ್ಪು ಅಂತ ಯಾವ ದೇವರು ಹೇಳುದಿಲ್ಲ. ದೇವಸ್ಥಾನಗಳೆಲ್ಲ ಇದೆ, ನಾವು ಕಾಣಿಕೆ ಹಾಕಿದ್ರೆ ತಪ್ಪು ಅಂತ ಹೇಳ್ತಾರಾ? ಇಲ್ಲ. ದೈವ ಕೋಲ ಕಟ್ಟುವವರು ಕೂಡ ಈಗ ಇಷ್ಟಿಷ್ಟು ಅಂತ ಇದೆ, ಲಕ್ಷದಲ್ಲಿ ಡಿಮಾಂಡ್ ಇದೆ, ಇಷ್ಟಿಂತ ಇದೆ. ಈಗ ಪಂಜುರ್ಲಿ ಕೋಲ ಕಟ್ಲಿಕ್ಕೆ 2 ಲಕ್ಷ ಆಗ್ತದೆ. ನನ್ನ ಸ್ನೇಹಿತರೊಬ್ಬರಿಗೆ ಹೇಳಿದ್ರು, ಹರಿಕೆ ಕೋಲ ಮಾಡ್ಬೇಕಿತ್ತು, ನಾನೆಲ್ಲೋ ವಿಚಾರಿಸಿದ್ದೆ. ಹಾಗಿರುವಾಗ ಅವರು ದುಡ್ಡು ಮಾಡಬಾರ್ದು ಅಂತಿದೆಯಾ? ದೈವಕ್ಕೆ ಅಪಚಾರ ಮಾಡಬಾರ್ದು ಎಲ್ಲಿ ಕೂಡ ಅಂತ ಹೊರತು ಕೋಲ ಕಟ್ಟುವುದಕ್ಕೆ ಕೂಡ ದುಡ್ಡು ತಗೊಳ್ಳೋದಿಲ್ವಾ? ಸಿನಿಮಾ ಮಾಡಿ ಮಾತ್ರ ದುಡ್ಡು ಮಾಡಬಾರ್ದಾ? ನಾನು ಲಕ್ಷಿಸಿ ಹಣ ಮಾಡಿದ್ರೆ ನಾನು ಆಸ್ಪತ್ರೆ ಸೇರಿಸ್ತೇನೆ ಹೇಳುದಲ್ಲ. ದೈವದ ನುಡಿಯ ಬಗ್ಗೆ, ದೈವದ ನುಡಿಯನ್ನ ನಾವು ಎಲ್ಲೂ ಕೂಡ ತಿರಸ್ಕಾರ ಮಾಡೋದಕ್ಕೆ ಕರಾವಳಿ ಭಾಗದಲ್ಲಿ ಸಾಧ್ಯವೇ ಇಲ್ಲ, ಅಷ್ಟೊಂದು ನಂಬ್ತೀವಿ ಅದನ್ನ. ಸೊ ಹಾಗಾಗಿ ಈಗ ಪೆರಾರದಲ್ಲಿ ಹೇಳಿರುವಂತಹ, ಪಿಲಿಚಂಡಿ ಹೇಳಿರುವಂತಹ ಮಾತನ್ನ ಸೊ ರಿಷಬ್ ಅವರು ಮುಂದೆ ಯಾವ ರೀತಿ ಅಲ್ಲಿಗೆ ಹೋಗ್ಬೇಕಾಗುತ್ತಾ ಸನ್ನಿಧಾನಕ್ಕೆ, ಹೇಗಾಗುತ್ತೆ ಇದು ಪ್ರಕ್ರಿಯೆಗಳು? ಈಗ ಅಲ್ಲಿಗೆ ಹೋದ್ರೆ ಅದು ದೈವವಾಗಿ ಹೇಳಿದ್ರೆ ಸಾಲ್ವ್ ಆಗ್ಬೋದು, ನರ್ತಕ್ಕಾಗಿಯೇ ಹೇಳಿದ್ರೆ. ಯಾಕೆಂದ್ರೆ ದಯಾನಂದ ಕತ್ತಲ್ ಸಾರು ವ್ಯಕ್ತಿಯಾಗಿದ್ದುವಾಗ್ಲೇ ಇದನ್ನು ವಿರೋಧಿಸಿದ್ರು ಅವರು ಬಲವಾಗಿ. ಅದನ್ನು ಮಾತ್ರ ಅಲ್ಲ, ನಾನು ಪುಸ್ತಕ ಬರೆದದ್ದನ್ನು ವಿರೋಧಿಸಿದ್ರು. ಆ ದೈವದ ಬಗ್ಗೆ ಅಪಚಾರ ಮಾಡ್ತಾರೆ ಪುಸ್ತಕ ಬರೆಯುವುದು ಅಂತ. ಇದು ಮುಂದೆ ಹೋಗಿ ಆ ದೈವದ ಒಂದು ಪ್ರಾತ್ಯಕ್ಷಿಕೆ ಮಾಡುವಾಗ ಕೂಡ ಅವರು ವಿರೋಧಿಸಿದ್ರು ಅಂತ ಗೊತ್ತಾಯ್ತು ನನಗೆ. ಯಾರು HBL ರಾವ್ ನನಗೆ ಹೇಳಿದ್ರು. ಆಣಿಯಾರದಳ ಸಿರಿಸಿಂಗಾರ ಅಂತ ಒಂದು ದೈವದ ಪುಸ್ತಕದ ಒಂದು ಪ್ರಾತ್ಯಕ್ಷಿಕೆ ಮಾಡಿದ್ರು, ಆಗ ವಿರೋಧಿಸಿದ್ರು. ಇದು ಎಲ್ಲಿ ತನಕ ರೀಚ್ ಆಗ್ತದೆ? ಮುಂದೆ ರೆಕಾರ್ಡ್ ಮಾಡೋದು ತಪ್ಪು, ಬಹುಶಃ ಮುಂದೆ ಹೊರ ಊರಿನವರು ಬಂದು ನೋಡುದು ತಪ್ಪು ಅಂತ ಆಗ್ಲಿಕ್ಕಿಲ್ವಾ ಮುಂದೆ ಹೀಗೆ ಹೋದ್ರೆ? ಹಾಗಾಗಿ ಇದು ಎಂಡ್ಲೆಸ್. ನಾವು ಜಗತ್ತು ಪರಿವರ್ತನೆ ಜಗನಿಯಮ, ನಾವು ಜಗತ್ತು ಪರಿವರ್ತನೆಯನ್ನು ಸ್ವೀಕರಿಸಲೇಬೇಕಾಗಿದೆ. ಯಾವಾಗ ಯಕ್ಷಗಾನದಲ್ಲಿ ಬಂದಾಗ ನಾವು ವಿರೋಧಿಸ್ಲಿಲ್ಲ, ಆಯ್ತು ಈಗಲೂ ವಿರೋಧಿಸಿ ಎಲ್ಲ ಕಡೆ ನಿಲ್ಲಿಸ್ಲಿಕ್ಕೆ ಸಾಧ್ಯವಾ? ಮುಂದೆ ಆಗದಾಗ ಮಾಡ್ಬೋದು. ಈಗ ಅದಕ್ಕೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಮುಂದೆ ರಿಷಬ್ ಶೆಟ್ಟಿಗೆ ಹೇಳ್ಬೋದು, ಇನ್ನು ಯಕ್ಷಗಾನ ನಾಟಕ ಅದು ಯಾಕೆ ಕೋರ್ಟ್ ಮೂಲಕ ತರಬೇಕು, ಸುಲಭ ಇಲ್ಲ ಅದನ್ನ.